ಇನ್ನು ಈ ಪವಿತ್ರ ಗೌಡ ಸ್ಟೇಟ್ಮೆಂಟ್ ಹಾ ನಟ ದರ್ಶನ್ ಜೊತೆಗಿನ ಬಾಂಧವ್ಯ ಮುನಿಸು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಬಗ್ಗೆ ನಟಿ ಪವಿತ್ರ ಗೌಡ ಹೇಳಿದ್ದೇನು ಆಕೆಯ ಹೇಳಿಕೆಯನ್ನು ಕೂಡ ನೋಡೋಣ. ಈ ದರ್ಶನ್ ಬಳಿ ಹೇಗೆ ಪೊಲೀಸರು ಒಂದು ಹೇಳಿಕೆಯನ್ನು ದಾಖಲು ಮಾಡಿದಾರೋ ಹಾಗೆ ಪವಿತ್ರ ಗೌಡ ಅದು ಮಾಡಿರ್ತಾರೆ, ಉಳಿದ ಎಲ್ಲ ಆರೋಪಿಗಳದ್ದು ಮಾಡಿರ್ತಾರೆ. 17 ಜನ. ಆದರೆ ಈ ಪ್ರಕರಣದಲ್ಲಿ ಅವರಿಬ್ಬರು ಸ್ವಲ್ಪ ಹೆಚ್ಚು ಜನಪ್ರಿಯವಾಗಿರುವುದರಿಂದ ಅಂತ ಇಟ್ಕೊಳ್ಳೋಣ, ಸಾರ್ವಜನಿಕರಿಗೆ ಇದರ ಮಾಹಿತಿ ಬರ್ತಿದೆ. ಹಂಗನ್ಬಿಟ್ಟು ಇವ್ರು ಇಬ್ಬರದೇ ಅಲ್ಲ, ಎಲ್ಲರದ್ದು ಇರುತ್ತೆ. ಆರಂಭ ಅಲ್ಲಿಂದ ಆಗಿದ್ರಿಂದ ಹಂಗೇನಿಲ್ಲ, ಎಲ್ಲರದ್ದು ಇರುತ್ತೆ ಇದರಲ್ಲಿ. 10 ವರ್ಷದಿಂದ ದರ್ಶನ್ ಮತ್ತು ನಾನು ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಾ ಇದ್ವಿ. ಫೇರ್. ದರ್ಶನ್ಗೆ ಮದುವೆ ಆಗಿರುವ ವಿಚಾರ, ಅವರಿಗೆ ಪತ್ನಿ ಮತ್ತು ಮಗ ಇರೋ ವಿಚಾರ ಗೊತ್ತಿತ್ತು. ಆಲ್ ರೈಟ್. ನನಗಾಗಿ ಅವರು ಆರ್ ನಗರದಲ್ಲಿ ಮನೆ ಖರೀದಿಸಿ ಕೊಟ್ಟಿದ್ರು, ಅದರಲ್ಲಿ ಇಬ್ಬರು ವಾಸವಾಗಿದ್ವಿ. ಓಕೆ. 19ರಂದು ದರ್ಶನ್ ನನಗೆ ತಿಳಿಸದೆ ಪತ್ನಿ ಜೊತೆ ದುಬೈಗೆ ಹೋಗಿದ್ದರು. ಇದು ನನಗೆ ಬೇಸರ ತಂದಿತ್ತು, ಹಾಗಾಗಿ ಮಾತು ನಿಲ್ಲಿಸಿದ್ದೆ. ಆಲ್ ರೈಟ್. ಮನೆ ಕೆಲಸ ಮಾಡುತ್ತಿದ್ದ ಪವನ್ಗೆ ನಮ್ಮ ವ್ಯವಹಾರ ಗೊತ್ತಿತ್ತು. ಐ ಡೋಂಟ್ ಯೂಸ್ ದಿ ವರ್ಡ್ ವ್ಯವಹಾರ. ಪವನ್ಗೆ ತನ್ನ ಸುತ್ತಲೂ ನಡೆಯುತ್ತಿರೋ ಬೆಳವಣಿಗೆಗಳು ಗೊತ್ತಿತ್ತು ಅಂತ ಹೇಳಬಹುದೇನೋ. ನನಗೆ ಆ ಪದದ ಬಗ್ಗೆ ಆಕ್ಷೇಪ ಇದೆ. ವ್ಯವಹಾರ ಅನ್ನೋದು ನಾಟ್ ಎ ಕರೆಕ್ಟ್ ವರ್ಡ್ ಅದು. ಅಕ್ಕ ಎಂದು ಕರೆಯುತ್ತಿದ್ದ. ಆಲ್ ರೈಟ್. ಫೆಬ್ರವರಿಯಿಂದ ಗೌತಮ್ ಹೆಸರಿನ ಇನ್ಸ್ಟಾ ಖಾತೆಯಿಂದ ನಿರಂತರವಾಗಿ ಅಶ್ಲೀಲ ಸಂದೇಶ ಬಂತು. ಈ ಬಗ್ಗೆ ನಾನು ಪವನ್ ಜೊತೆ ಚರ್ಚೆ ಮಾಡಿದೆ. ಇಬ್ಬರೂ ಸೇರಿ ಅವನನ್ನು ಪತ್ತೆ ಹಚ್ಚೋದಕ್ಕೆ ಒಂದು ಬೇರೆ ಹೆಸರಿನಲ್ಲಿ ಅವನ ಜೊತೆ ಒಂದು ಚಾಟನ್ನು ಮಾಡಿದ್ವಿ. ಟಾರ್ಚರ್ ಬಗ್ಗೆ ದರ್ಶನ್ ಮತ್ತು ವಿನಯ್ಗೆ ಕರೆ ಮಾಡಿ ಪವನ್ ತಿಳಿಸಿದ್ದ, ಈ ರೇಣುಕಾ ಟಾಮಿ ಕೊಡ್ತಾ ಇರೋ ಇನ್ಸ್ಟಾಗ್ರಾಮ್ ಟಾರ್ಚರ್ ಬಗ್ಗೆ. ಬಾ ಬುದ್ಧಿ ಕಲಿಸು ಎಂದು ದರ್ಶನ್ನು ಜೂನ್ 8ನೇ ತಾರೀಕು ದರ್ಶನ್ ಕರೆ ಮಾಡಿ ರೇಣುಕಾಸ್ವಾಮಿನ ಕರ್ಕೊಂಬಂದಿದ್ದೀವಿ ಅಂದರೆ ಕಿಡ್ನ್ಯಾಪು ಬಾಗಿದೆ, ಬಾ ಬುದ್ಧಿ ಕಲ್ಸು ಅವನಿಗೆ ಅಂತೇಳಿ ನನ್ನನ್ನು ದರ್ಶನ್ ಅವರೇ ಕರ್ಕೊಂಡು ಶೆಡ್ಗೆ ಹೋದರು. ದರ್ಶನ್ ಮತ್ತು ಇತರರು ರೇಣುಕಾಸ್ವಾಮಿ ಮೇಲೆ ಚೆನ್ನಾಗಿ ಬಾರಿಸಿದ್ರು ಮನಸೋ ಇಚ್ಛೆ. ನನ್ನ ಕಾಲಿನಲ್ಲಿದ್ದ ಚಪ್ಪಲಿಯಿಂದ ಆತನ ಕಪಾಳ ಮತ್ತು ಮುಖದ ಮೇಲೆ ನಾನು ಕೊಟ್ಟೆ 4 ಬಿಡಬೇಡಿ ಸಾಯಿಸಿ ಅಂತ ಹೇಳಿದೆ. ಎಲ್ಲ ಸೇರಿ ಆತನ ಮೇಲೆ ಮುಗಿಬಿದ್ರು. ಸಂಜೆ 5:30ಕ್ಕೆ ನನ್ನ ಜೀಪಲ್ಲಿ ಅಲ್ಲಿಂದ ಕಳಿಸ್ಬಿಟ್ರು ದರ್ಶನ್. ಅದೇ ರಾತ್ರಿ 9:30 ಕರೆ ಮಾಡಿ ರೇಣುಕಾ ಸಾವಿನ ವಿಚಾರ ತಿಳಿಸಿದ್ರು. ಡೋಂಟ್ ವರಿ, ನಾವೆಲ್ಲ ನೋಡ್ಕೋತೀವಿ ಅಂತ ಹೇಳಿದ್ರು ಅಂತ ಆಕೆ ಪೊಲೀಸರ ಮುಂದೆ ಹೇಳಿದ್ದಾರೆ ಅಂತ ಪೊಲೀಸ್ನವರು ಆರೋಪ ಪಟ್ಟಿಯಲ್ಲಿ ಹೇಳಿದ್ದಾರೆ. ಈ ಚಾರ್ಜ್ ಶೀಟ್ ನಲ್ಲಿ ಮುಂದುವರೆದಂತೆ ಆಕೆ ಕೋಪ ಮಾಡ್ಕೊಂಡಿದ್ರು, ಆ ಕೋಪಕ್ಕೆ ಅವಳು ಕನ್ವಿನ್ಸ್ ಮಾಡೋಕ್ಕೋಸ್ಕರ ದರ್ಶನ್ ಹೀಗೆ ಮಾಡಿದ್ರು ಅನ್ನೋದು ಕೂಡ ಇದೆ ಸರ್. ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು. ಇದು ಈ ಎಲ್ಲವೂ ಅಂತಿಮವಾಗಿ ಎಲ್ಲಿಗೆ ಬರಬೇಕು? ನ್ಯಾಯಾಲಯದಲ್ಲಿ ಸ್ಥಿರವಾಗಬೇಕು. ಈ ಪ್ರಕರಣದಲ್ಲಿ ಈಗ ದರ್ಶನ್ನು ಮತ್ತೆ ಪವಿತ್ರ ಗೌಡ ಮತ್ತು ಇನ್ಯಾರೋ ಇತರ 14 ಜನನೋ 16 ಜನನೋ 13 ಜನನೋ ಇದಾರಲ್ಲ, ಎಲ್ಲರೂ ಎಷ್ಟೋ ಹಾಗೆ ಯಾರೋ ನನಗೀಗ ಅದನ್ನು ಕೇಳಿದ್ರು. ಅದಕ್ಕೆ ಆ ಪ್ರಶ್ನೆಗೆ ಉತ್ತರ ಕೊಡೋಕ್ಕೋಸ್ಕರ ಅಂದರೆ ನಾನು ಈ ನ್ಯೂಸಿಗೆ ಬರೋಕ್ಕೆ ಮೊದಲು ರೇಣುಕಾಸ್ವಾಮಿ ಪಾತ್ರ ಏನು ಅಂತಂದರು. ಒಂದು ವೇಳೆ ಇವರ ಆರೋಪಿತ ಹಲ್ಲೆ, ಇವರು ಆರೋಪ ಏನು ಮಾಡಿದ್ದಾರೆ ಈಗ ಹಲ್ಲೆ, ಆ ರೀತಿಯ ಹಲ್ಲೆ ಅದು ಆಗಿದೆ ಅನ್ನೋದು ನಿಜ ಆಗಿ ಆತ ಸಾಯದೆ ಸಾವನ್ನಪ್ಪದೆ ಪ್ರಾಣಪಕ್ಷಿ ಹಾರಿ ಹೋಗದೆ ಕೋಮಾಗಿ ಹೋಗಿ ಹಾಸ್ಪಿಟ್ಲಲ್ಲಿ ಇದ್ದಿದ್ರೆ ನನ್ನ ಪ್ರಕಾರ ರೇಣುಕಾಸ್ವಾಮಿನೂ ಅಕ್ಯೂಸ್ಡ್ ಆಗಬೇಕಾಗಿರೋದು. ಯಾಕಂದ್ರೆ ದಿ ಕ್ರೈಮ್ ಬಿಗಿನ್ಸ್ ದೇರ್, ಅಲ್ಲೇ ಸ್ಟಾರ್ಟ್ ಆಗತ್ತೆ. ಅದಾದ ಮೇಲೆ ಅದು ಕ್ರೈಮ್, ಅದು ಮಾಡಿದ ತಪ್ಪು, ಹಾಗಾದ್ರೆ ಇವ್ರು ಮಾಡಿದ್ ಯಾಕೆ ತಪ್ಪಾಗಬಾರ್ದು ಅಂದರೆ ದಾಟ್ಸ್ ಎಕ್ಸಾಕ್ಟ್ಲಿ ದ ಪಾಯಿಂಟ್. ಕ್ರೈಮಲ್ಲಿ ಸ್ಟಾರ್ಟ್ ಆದ್ರೂ ನಂತರ ಅದನ್ನು ಇವ್ರು ಫಾಲೋ ಮಾಡಿ ಅವನನ್ನು ಪತ್ತೆ ಹಚ್ಚಿದ್ರೂ ತಪ್ಪಲ್ಲ. ಅದಾದ ಮೇಲೆ ಕಾನೂನನ್ನು ಅವರೇ ಕೈಗೆತ್ತಿಕೊಂಡಿರುವುದು ತಪ್ಪು ಅಂತ ಬರುತ್ತೆ. ಇದು ನಿಜವಾದರೆ, ನಿಜವಾದರೆ ಇದ್ರೆ ಏನಿದೆ, ಈ ರೀತಿ ಅಶ್ಲೀಲವಾದ ಸಂದೇಶವನ್ನು ಒಬ್ಬ ಇನ್ಯಾರದೋ ಹೆಣ್ಣು ಮಗಳಿಗೆ ಯಾರದ್ದೇ ಮನೆಯಲ್ಲಿ ಕಳಿಸಿದ್ರೆ ಕೋಪ ಬರಲ್ವೇ? ಬಹಳ ಜನರಲಿ ಬರ್ತಿರೋ ಪ್ರಶ್ನೆ ಇದು. ಅವ್ರ ಮನೆಯಲ್ಲಿ ಯಾರಿಗಾದ್ರೂ ಹೇಳ, ನೀವು ಇಷ್ಟೆಲ್ಲ ಮಾತಾಡೋರು ಅಥವಾ ಕೇಳಿಸ್ಕೊಳ್ಳೋರು, ಅವ್ನು ಮಾಡಿದಲ್ಲ ತಪ್ಪು ರೀ ಅಂತ ಹೇಳೋರು ಅವ್ರ ಮನೆಯಲ್ಲಿ ಬಂದಿದ್ದಿದ್ರೆ ಸುಮ್ಮನೆ ಇರ್ತಾರೋ? ಜನರಲಿ ಹೇಳ್ತಾ ಇರೋ ಪ್ರಶ್ನೆ ಇದು. ಸುಮ್ಮನೆ ಇರಲ್ಲ ಯಾರುವೆ, ಇರಬೇಕಾಗೂ ಇಲ್ಲ ಅಂತ ದುಷ್ಟಕೀಟಗಳಿಗೆ ಯಾರಿಗಾರು ಇದ್ರೆ, ಯಾರೇ ಆಗಲಿ, ಅದು ನಾನು ಈ ಪ್ರಕರಣ ಅಂತ ಹೇಳಿಲ್ಲ, ಯಾರೇ ಆಗಲಿ. ಆದರೆ ನಿಮ್ಮ ಪಾತ್ರ ಎಲ್ಲಿಗೆ ನಿಲ್ಲಬೇಕು ಎಂಬ ಎಚ್ಚರಿಕೆ ಇರಬೇಕು. ಸ್ಥಾಪಿತ ಕಾನೂನು ಮತ್ತು ವ್ಯವಸ್ಥೆಯನ್ನು ಒಪ್ಪಿಕೊಂಡ ನಂತರ ಆ ಪ್ರಕಾರವೇ ಅದಿರಬೇಕು. ಕಾನೂನಿನ ಬಗ್ಗೆ ನಿಮ್ಗೆ ಏನೇ ಅಪನಂಬಿಕೆ ಇರ್ಬೋದು, ಅವ್ರು ತಡ ಮಾಡಿಬಿಡ್ತಾರೆ, ಎಲ್ಲರೂ ಕುಲಾಶಿ ಆಗ್ಬಿಡ್ತಾರೆ, ಪ್ರಯೋಜನ ಏನು ಹಾಗೆ ಹೇಗಿದೆ. ಫಾರ್ ಎಕ್ಸಾಂಪಲ್, ಯಾರೋ ಒಂದು ಹೆಣ್ಣು ಮಗಳ ಮೇಲೆ ಹೈದರಾಬಾದ್ನಲ್ಲಿ 6 ಜನನೋ 7 ಜನನೋ ರಾಕ್ಷಸರ ಥರ ಅತ್ಯಾಚಾರವನ್ನು ಮಾಡಿದ್ದಾರೆ. ಪೊಲೀಸ್ನವರು ಅವನನ್ನು ಹಿಡಿದು ಅಲ್ಲೇ ಡಮ್ 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 ಅನ್ಸಿ ಸಾಯಿಸ್ಬಿಟ್ರು. ತಕ್ಷಣ ಎಲ್ಲರ ಜನ, ಎಲ್ಲ ದೇಶದಲ್ಲಿ ಜನ, ನನ್ನಂಥವ್ರು ಸೇರಿ, ನಮಗೂ ಒಂದೊಂದ್ಸರಿ ಹಂಗೆ ಅನಿಸ್ಬಿಡುತ್ತೆ ಆ ಟೈಮ್ಗಳಲ್ಲಿ, ಸರಿಯಾಗಿ ಮಾಡಿದ್ರು ಇಂಥ ಕಚಡಗಳಿಗೆ ಸರಿಯಾಗಿ ಪಾರ ಕಳಿಸಿದ್ರು. ಹೊಡೆದಾಕ್ಬಿಡ್ಬೇಕು ಸರ್ ಇಂಥವ್ರನ್ನೆಲ್ಲ, ಸರ್ಕಲಲ್ಲಿ ನಿಲ್ಲಿಸಿ ತೆಗೆದುಬಿಡ್ಬೇಕು ಸರ್ ತಲೆನ.
ಅದು ಯಾವುದೋ ದೇಶದಲ್ಲಿ ಇದೆಯಂತ ಸರ್ ಕಲ್ಲೊಡ್ ಸಾಯಿಸ್ತದ ಹಂಗೆ ಸಾಯಿಸ್ಬೇಕು ಸಾರ್ ಅಂತೆಲ್ಲ ಅಂತಾರೆ. ಸಹಜ ರೋಷ ಇದು ಭಾವನೆ, ಬಟ್ ಅದು ಕಾನೂನಲ್ಲ. ಅದು ಕಾನೂನಲ್ಲ, ಅದು ಭಾವನೆ. ಹಾಗೆ ಇಲ್ಲುವೆ ಭಾವನೆಯ ರೂಪವಾಗಿ ದ್ವೇಷ, ಕೋಪ, ಅವಮಾನ, ಅಪಮಾನ ಎಲ್ಲ ಇರಬಹುದು ಈ ಪ್ರಕರಣದಲ್ಲಿ, ಕೆರಳಿಸಿರೋದು ಎಲ್ಲ ಇರ್ಬೋದು. ಬಟ್ ನಂತರ ಕಾನೂನು, ದಾಟ್ಸ್ ವೇರ್ ದ ಟ್ರಬಲ್ ಸ್ಟಾರ್ಟ್ಸ್. ಏನದು? ಫಾರ್ ಎಕ್ಸಾಂಪಲ್ ಇನ್ನೊಂದು ಕೊಡ್ತೀನಿ, ಬೇಕಾದ್ರೆ ಕೊಟ್ಟು ಮುಗಿಸ್ಬಿಡೋಣ ಬೇಗ ಬೇಗ. ಸುಮ್ಮನೆ ಇಂಥ ಪ್ರಕರಣಗಳ ಬಂದಾಗ ಇದನ್ನು ಹೇಳೋಣ ಅನ್ನೋ ಇದಕ್ಕೋಸ್ಕರ ಹೇಳ್ತಿದ್ದೀನಿ ಅಷ್ಟೇ. ರಸ್ತೆಯಲ್ಲಿ ಜಗಳ ಆಡ್ಕತ್ತಾರೆ ಇಬ್ರು. ಫಾರ್ ಎಕ್ಸಾಂಪಲ್ ನವಜೋತ್ ಸಿಂಗ್ ಸಿದ್ದು ಪ್ರಕರಣ. ರಸ್ತೆಯಲ್ಲಿ ಜಗಳ, ಪಾರ್ಕಿಂಗ್ ಲಾಟಿಗೆ ಜಗಳನೋ, ಬಾಗಲ್ ತೆಗೆದಾಗ ನಾನು ಕಾರ್ ಟಚ್ ಮಾಡಿಬಿಟ್ಟೆ ಅಂತ ಜಗಳನೋ, ಎಂಥದ್ದು ಒಂದು ಸಣ್ಣ ಜಗಳ. ಅವನು ಎರಡು ಬಿಟ ಒಂದು ಒಬ್ಬನಿಗೆ, ಅವನು ಹೋಗೇ ಬಿಟ್ಟ. ಆ ಮರ್ಡ್ರಲ್ಲಿ ಪಿತೂರಿ ಇಲ್ಲ, ಆ ಕ್ಷಣದ ಆವೇಶ. ಫಾರ್ ಎಕ್ಸಾಂಪಲ್ ಹಾಲಿವುಡ್ ಅಲ್ಲಿ ಯಾವುದೋ ಒಂದು ಮೂವಿ ಶೂಟಿಂಗ್ ನಡೆದಿದೆ. ಸುಮ್ಮನೆ ಅಡಗುಲಜ್ಜಿ ಕಥೆ ಅಲ್ಲ ಇದು, ನಡೆದಿದೆ ಒಂದು ಪ್ರಕರಣ. ಈಗ ಹೀರೋ ಬಂದೂಕು ತಗೊಂಡು ಆ ಫಿಲಮ್ ಶೂಟಿಂಗ್ ಸೀನ್ಗೆ ತಕ್ಕಂತೆ ಡಮ್ 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 ಅನ್ನಿಸ್ಬೇಕು. ಡಮ್ ಅನ್ನಿಸ್ದಾಗ ಕ್ಯಾಮ್ರಾಮನ್ ಹೋಗ್ಬಿಟ್ರು, ಮರ್ಡ್ರು. ಅಲ್ಲಿ ಹೀರೋ ಪಿತೂರಿ ಅಲ್ಲ, ಬಟ್ ಅವರು ಸ್ಟಂಟ್ ಡೈರೆಕ್ಟರ್ ಕೊಟ್ಟರು ಪಿಸ್ತೂಲು, ಈಗ ಅನ್ನು ಅಂದ್ರೆ ನಾನು ಅಂದೆಪ್ಪ ನನಗೇನು ಅಂತ. ಹಂಗಾಗಲ್ಲ ಅಲ್ಲಿ, ಹಂಗಾಗಿಲ್ಲ ಈಗ ಅಲ್ಲಿ. ಆದ್ರೆ ಅಲ್ಲಿ ಪಿತೂರಿ ಇಲ್ಲ, ಪೂರ್ವ ತಯಾರಿ ಇಲ್ಲ, ಉದ್ದೇಶ ಸಾಯಿಸಬೇಕು ಎಂಬ ಉದ್ದೇಶವಿಲ್ಲ. ರೋಡ್ ಆಕ್ಸಿಡೆಂಟ್ ಆದಂಗೆ ಸಾಯಿಸಬೇಕು, ಅದು ನೇರ ತಗೊಂಡೋಗಿ ಗುದ್ದಿಸ್ಬಿಟ್ಟೆ ಸಾಯಿಸಿದ್ರೆ ಉದ್ದೇಶ. ಆಕ್ಸಿಡೆಂಟ್ ಅಲ್ಲಿ ಆಕ್ಸಿಡೆಂಟ್ ಈಸ್ ಎನ್ ಆಕ್ಸಿಡೆಂಟ್ ಅಂದಂಗೆ. ಆದರೆ ಇಲ್ಲಿ ಬರೋ ಸಮಸ್ಯೆ ಎಲ್ಲಿ ಅಂತಂದರೆ, ಆರಂಭದಲ್ಲಿ ಉದ್ದೇಶ ಇತ್ತೋ ಇಲ್ಲವೋ ಗೊತ್ತಿಲ್ಲ, ಬಟ್ ನಂತರ ಚಾಟ್ ಮಾಡುವುದು, ಆರೋಪ ಪಟ್ಟಿ ಪ್ರಕಾರ ನಾನು ಹೇಳ್ತಿರೋದು, ಅಪರಾಧಿ ಸ್ಥಾನಕ್ಕೆ ಹಾಕ್ಬೇಡಿ ಅವ್ರನ್ನ. ಚಾಟ್ ಮಾಡುವುದು. ಚಾಟ್ ಯಾಕೆ? ಅವನನ್ನು ಗುರುತು ಹಿಡಿಯುವುದು ಏನಕ್ಕೆ? ಆತನನ್ನು ಜೊತೆ ಸಂಭಾಷಿಸಿ ಅವನನ್ನು ತಮ್ಮ ಬಲೆ ಒಳಕ್ಕೆ ಹಾಕಿಕೊಳ್ಳುವುದು. ಬಲೆಗೆ ಹಾಕಿಕೊಳ್ಳುವುದು ಎಂದರೆ ಅವನನ್ನು ಕರೆಸುವುದು ಯಾತಕ್ಕೆ ಅಂದರೆ ಪಾಠ ಕಲಿಸುವುದು. ಪಾಠ ಯಾವ ರೀತಿಯಲ್ಲಾರು ಇರ್ಬೋದು. ಆ ಪಾಠ ಕಲಿಸುವಾಗ ಅದು ಕೈ ಮೀರಿ ಸಾವಲ್ಲೂ ಹೋಗಿರ್ಬೋದು. ಬಟ್ ದಾಟ್ ಹ್ಯಾಸ್ ಟು ಬಿ ಪ್ರೂವ್ಡ್ ನಾಳೆ. ಹಾಗಾಗಿ ಈ ಪ್ರಕರಣದಲ್ಲಿ ಪಿತೂರಿ, ಪ್ಲಾನು ಅಥವಾ ಉದ್ದೇಶ ಪೂರ್ವಕವಾಗಿ ಪಾಠ ಕಲಿಸಲೆಂದೇ ಅಂತೆಲ್ಲ ಬರಬಹುದು. ಬಟ್ ಅದು ಎಲ್ಲವೂ ನ್ಯಾಯಾಲಯದಲ್ಲಿ ಸ್ಥಿರವಾಗಬೇಕು, ಸಾಕ್ಷಿಗಳ ರೂಪದಲ್ಲಿ, ವಿವಿಧ ಸಾಕ್ಷ್ಯಗಳ ರೂಪದಲ್ಲಿ. ಹಾಗೂ 17 ಜನರು ಇದರಲ್ಲಿ ಇದ್ದರೆ 17 ಜನರದ್ದು ಅವರವರ ಪಾತ್ರಕ್ಕೆ ತಕ್ಕಂತೆ ಅವರವರ ಅಪರಾಧ ಅಥವಾ ತಪ್ಪು ಮಾಡಿರುವುದು ಏನು ಎಂಬುದು ಸಾಬೀತಾಗಬೇಕು. ಎಲ್ಲ 1 to 17 ಒಂದೇ ಅಲ್ಲ, ಅಥವಾ 17 ಜನರೂ ಜವಾಬ್ದಾರಿ ಎಂದು ಆಗಬೇಕು. ಹಾಗಾಗಿ ಈ ಪ್ರಕರಣ ಸುಮಾರು ದಿನ ನಡೆಯುತ್ತೆ ಅಂದ್ಕೊಂಡಿದ್ದೀನಿ, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗೆ ಹೋಗದಿದ್ದರೆ. ಯಾಕಂದರೆ 100 ವಿಟ್ನೆಸ್ಸು, 17 ಅಕ್ಯೂಸ್ಡು, 17 ಲಾಯರ್ಗಳು, ಅದಕ್ಕೆ 100 ಜನ ವಿಟ್ನೆಸ್ ಬರಬೇಕು, ಅವ್ರದ್ದೆಲ್ಲ ಸ್ಟೇಟ್ಮೆಂಟ್ ಆಗಬೇಕು, ಆಮೇಲೆ ಕ್ರಾಸ್ ಎಕ್ಸಾಮಿನೇಷನ್ ಆಗಬೇಕು. 17 ಲಾಯರ್ಗಳು ಮಾಡ್ಕೊಂಡು ಹೋಗ್ಬೇಕು ಅನ್ಸುತ್ತೆ ಮೋಸ್ಟ್ಲಿ ಇದನ್ನು. ಹಾಗಾಗಿ ಗೊತ್ತಿಲ್ಲ ಅದು ಏನಾಗುತ್ತೋ ಏನೋ. ಸದ್ಯಕ್ಕೆ ಪರಿಸ್ಥಿತಿ ಇದು. ಎಸ್, ರೇಣುಕಾಸ್ವಾಮಿ ಸಾವಿಗೆ ಕಾರಣವಾದ ಅಸಲಿ ಅಂಶ ಯಾವುದು? ಮಾರಕಾಸ್ತ್ರಗಳಿಂದ ಹೊಡೆದದ್ದಕ್ಕೆ ಸಾವು ಸಂಭವಿಸಿತಾ ಅಥವಾ ಹೇಗೆ? ಇಂತಹ ಹಲವಾರು ಪ್ರಶ್ನೆಗಳಿಗೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿರುವಂತಹ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ನ ಉತ್ತರ ಹೀಗಿದೆ. ಇದು ಒಂದು ಸಾಕ್ಷಿ ಅಷ್ಟೇ, ಇದು ಒಂದು ಸಾಕ್ಷ್ಯ. ಎಲ್ಲ ಸಾಕ್ಷ್ಯಗಳಿಗೂ ಅವುಗಳಿಗದ್ದೇ ಆದಂತಹ ಮೌಲ್ಯಗಳು ಇರುತ್ತವೆ, ಎಲ್ಲದಕ್ಕೂ ಇರುತ್ತೆ ಸಾಕ್ಷ್ಯ. ಫೊರೆನ್ಸಿಕ್ ಸೈನ್ಸೋ ಅಥವಾ ಲ್ಯಾಬೊರೇಟರಿನೋ ಅಥವಾ ಯಾವುದೋ ಪೋಸ್ಟ್ ಮಾರ್ಟಮ್ ರಿಪೋರ್ಟು ಇದಕ್ಕೆಲ್ಲ ಇರುತ್ತೆ. ಅದರಲ್ಲಿ ಆರೋಪ ಪಟ್ಟಿಯಲ್ಲಿ ಪೊಲೀಸರು ತನಿಖೆಯಲ್ಲಿ ಸಂಗ್ರಹಿಸಿರುವ ಮಾಹಿತಿ ಏನಪ್ಪಾ ಅಂದರೆ, ತೀವ್ರ ಆಘಾತ ಹಾಗೂ ಅತಿಯಾದ ರಕ್ತಸ್ರಾವದಿಂದ ಮರಣ ಅಂತ ಹೇಳ್ತಾರೆ. ತಲೆ ಸೇರಿ ದೇಹದ ಹಳವೆಡೆ ಆಳವಾದ ಸೀಳಿದ ಗಾಯಗಳಿವೆ. ಇವೆಲ್ಲ ಗೊತ್ತಿತ್ತು, ಹೀಗಾಗಿದೆಯಂತೆ. ದೇಹದೆಲ್ಲೆಡೆ ಮೂಗೇಟು, ಜಜ್ಜಿದ ಹಾಗೂ ತರಚಿದ ಗಾಯಗಳಿವೆ. ತಲೆ, ಕುತ್ತಿಗೆ, ಕಿವಿ ಭಾಗದಲ್ಲಿ ಗಾಯ ಇದೆ. ಭುಜ, ಬೆನ್ನು, ಹೊಟ್ಟೆ, ವೃಷಣ ಭಾಗದಲ್ಲಿ ಗಾಯ ಇದೆ. ಎಡಗೈ, ಎಡಭುಜ, ಮುಂಗೈ, ಕಾಲು, ಎದೆ ಮೇಲೆಲ್ಲ ಸುಟ್ಟ ಗಾಯ ಇದೆ. ತೊಡೆ, ಮೊಣಕಾಲು, ಹಿಮ್ಮಡಿ, ಕೈ ಬೆರಳು, ಕಾಲ್ಬೆರಳುಗಳಿಗೆ ಮೂಗೇಟಾಗಿದೆ ಅಂತ, ಅಂದ್ರೆ ಎಲ್ಲಿಯೂ ಬಿಡದ ಹಾಗೆ ಹಿಂಸೆ ಕೊಟ್ಟಿದ್ದಾರೆ ಅನ್ನೋದು ಕಾಣಿಸ್ತಿದೆ ಅಂತ ಚಾರ್ಜ್ ಶೀಟ್ ಅಲ್ಲಿ ಇದೆ. ಹೀಗೇನ್ ಈ ಎಲ್ಲವನ್ನು ಇದೆಲ್ಲರೂ 17 ಜನ ಎಲ್ಲದಕ್ಕೂ ಕಾರಣವೋ ಅಲ್ಲವೋ, ಸಾವು ಯಾರಿಂದ, ಯಾರ ಪಾತ್ರ ಏನು ನಡೆದಿದ್ದಾಗ
ಅನ್ನೋ ಪ್ರಶ್ನೆಗಳಿಗೆಲ್ಲ ಉತ್ತರ ಸಿಗಬೇಕಿರುವುದು ವಿಚಾರಣೆಯಲ್ಲಿ. ಹಂತದಲ್ಲಿ ಹಾಗಾಗಿ ಆರೋಪ ಪಟ್ಟಿಯನ್ನ ಅಂತಿಮವೆಂದು ಅಥವಾ ಹಸಿ ಸುಳ್ಳೆಂದು ಪರಿಭಾವಿಸಬೇಕಾದ ಅವಶ್ಯಕತೆ. ತನಿಖೆಯ ಭಾಗವಾಗಿ ನ್ಯಾಯಾಲಯದ ಮುಂದೆ ಕಾನೂನಿನ ಪ್ರಕ್ರಿಯೆಯನ್ನು ಮುಂದುವರಿಸಲು ಇರುವ ಇನ್ನೊಂದು ಹಂತ ಅಷ್ಟೇ. ಒಂದು ವಿರಾಮ.